ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೊಲೀಸ್ ಅಪ್ಪನ ಮೇಲೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿರೋ ನಮ್ಮಣ್ಣ ಇವ್ರು ಈ ತರ ಆಗಕ್ ಕಾರಣ ಅಂದ್ರೆ ನಂಗೆ ನಂಬಕ್ಕೆ ಆಗಲ್ಲ ಅಮ್ಮ. ಅಂತದೇನ್ ಮಾಡಿದ್ರು ಅಣ್ಣ? ಈ ಮೆಡಿಸಿನ್ ತಗೊಬನ್ನಿ, ಪೇಷಂಟ್ ಕೊಡ್ಬೇಕು. ನಾನು ತರ್ತೀನಿ, ಕೊಡಿ. ಪರವಾಗಿಲ್ಲ, ನಾನು ತರ್ತೀನಿ. ಬಾಬಾ, ಸಾಹೇಬ್ರು ಹುಷಾರಾಗಿದ್ದಾರ? ಎರಡು ಜೊತೆ ಖುಷಿಯಾಗಿ ಮಾತಾಡ್ತಾ ಇದಾರ? ಅವ್ರು ಆರಾಮಾಗಿದ್ದಾರೆ. ಆದ್ರೆ ನೀವ್ಯಾಕೆ ಅವ್ರನ್ನ ನೋಡಕ್ ಹೋಗ್ಲಿಲ್ಲ? ನೀವೇನೋ ತಪ್ಪು ಮಾಡಿದ್ದೀರಾ, ಅದೇ ಕಾರಣಕ್ಕೆ ನಿಮ್ಮ ತಂದೆಯವ್ರಿಗೆ ಹಾಗೆಲ್ಲ ಆಗಿದೆ ಅಂತ ನಿಮ್ಮ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಯಾವುದೇ ಮಗ ಆಗಲಿ ತನ್ನ ತಂದೆ ಆರೋಗ್ಯ ಹಾಳಾಗಿ ಅಂತ ಬಯಸಲ್ಲ. ನಿಮ್ಮ ಮಾತು ಹೊರಟಾದ್ರೂ ನಿಮ್ಮ ಮನಸ್ಸು ಮಗು ಥರ ಮೃದು ಅಂತ ಗೊತ್ತಿದೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿಯಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಪ್ಪನ ಒಬ್ಬನ್ನೇ ಬಿಟ್ಟು ಅಣ್ಣ ಆಚೆ ಹೋಗಿ ತಪ್ಪೆ. ಆದ್ರೆ ಪೊಲೀಸ್ ಅಪ್ಪಂಗೆ ಈ ತರ ಆಗಿ ಅಂತ ಅಣ್ಣ ಬಯಸ್ತಾನೆ ಅಂತ ನಿಂಗೆ ಅನ್ಸುತ್ತಾ ಅಮ್ಮ? ಅಣ್ಣನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ಪೊಲೀಸ್ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ. ಹೀಗಾಗತ್ತೆ ಅಂತ ಗೊತ್ತಿಲ್ಲದೆ ಹೋಗಿರ್ತಾನೆ ಅಷ್ಟೇ ಅಮ್ಮ. ಅದಕ್ಕೆ ಈ ತರ ಶಿಕ್ಷೆ ಕೊಡೋದು ತಪ್ಪು. ಹೇಯ್, ನಿಂತ್ಕೊಳ್ಳಿ. ಅದ್ಗೇನ ಅವ್ನು ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳಿರುವಾಗ ನೀನೇನು ಅವನ ಹತ್ರ ಹೋಗಿ ಮಾತಾಡೋದು? ನೀನೇನು ಮಾತಾಡೋದು ಬೇಡ, ಸುಮ್ನೆ ಇರು. ನಮ್ಮ ಅಣ್ಣನ ಹತ್ರ ಮಾತಾಡಬಾರ್ದು ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಈ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಷ್ಟೇ. ಅಮ್ಮ, ಸರ್ ಜೊತೆ ನಾನು ಇರ್ತೀನಿ, ನೀವು ಹೋಗಿ ತಿಂಡಿ ಮಾಡ್ಕೊಂಬನ್ನಿ. ಪರವಾಗಿಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ. ಒಂದ್ಸಲ ನೀನು ಅಂಬುಜ ಮೇಷ್ಟ್ರ ಜೊತೆ ತಿಂಡಿ ತಿನ್ಕೊಂಬನ್ನಿ ಹೋಗಿ. ರೀ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿದ್ನಲ್ಲ. ಅದ್ಗೆ ಅಣ್ಣ ಹುಷಾರಾಗಿದ್ದಾನಲ್ವಾ? ಯಾರು ಬರ್ಲಿ ಬಿಡ್ಲಿ, ನಾನಂತೂ ಏನಾದ್ರೂ ತಿನ್ಬೇಕು, ತುಂಬಾ ಹಸಿವಾಗ್ತಿದೆ. ಹೋಗು ಒಂದ್ಸಲ. ಅಲ್ಲ, ಇಲ್ಲಿ ಯಾರು? ಅದಕ್ಕೆ 5 ನಿಮಿಷ. ರಾಹುಲ್ ಬಾರಪ್ಪ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.